ಅದರ ಚಿಂತೆ ಪೂರ್ಣನಾದ ಭಸ್ಮಾಸುರನು ಆ ಶಿವನಿಂದ ಹುರಿಯಸ್ತಮ ಪಡೆದುಕೊಂಡು ಆ ಬಾಲಿಕವಾದ ಪರಶಿವನನ್ನು ಸುಡುವೆನೆಂದು ಹಿಂಬಾಲಿಸಿದನು. ಆತನ ದುಷ್ಟ ಗುಣಕ್ಕೆ ತಕ್ಕ ಶಿಕ್ಷೆ ವಿಧಿಸಬೇಕಾದದ್ದು ಎನ್ನ ಕರ್ತವ್ಯವಾದ್ದರಿಂದ ತಕ್ಷಣವೇ ನಾನು ಮೋದಿ ರೂಪಂತಾಳಿದೆ. ಹಾಗೆ ಸುಂದರಿ, ಆ ಧರ್ಮಿಯಾದ ಭಸ್ಮಾಸುರನು ತನ್ನ ಹಸ್ತದಿಂದಲೇ ತಾನು ಮರಣವಾಗುವಂತೆ ಮಾಡಿದೆ. ಆ ಸದಾಶಿವನಿಗೆ ಬಂದ ತೊಂದರೆಯನ್ನು ನಿವಾರಿಸಿದೆ. ಭಕ್ತನಾದ ಕ್ರೂರನಾದ ಹಿರಣ್ಯ ಕಶ್ಯಪನನ್ನು ಸಂಹರಿಸಿದೆ. ಭಕ್ತನಾದ ಪ್ರಹ್ಲಾದನ ಅವನ ಮಗನಾದರೂ ರಕ್ಷಣೆ ಮಾಡಿದೆ. ಇಂಥ ನಿರಂಜನನಾದ ಎಲ್ಲರೊಡನೆ ವಾದ ಮಾಡುವುದು ನಿನಗೆ ಸರಿಯಲ್ಲ ನಾರಿ ಎನ್ನ ಪ್ರೇಮದ ಸುಂದರಿ. ಮ್ಯಾನೇಜರ್ ಈರಪ್ಪ ಶರಣ್, ಮ್ಯಾನೇಜರ್ ಈರಪ್ಪ ಶರಣ್. ಆದರೆ ರಂಗಸ್ವಾಮಿ ಅವರು ಈ ಎಚ್ಚಂದು ವಾಸನ್ನು ಶ್ರೀಕೃಷ್ಣ ಪಾತ್ರ ಮಾನ್ಯತೆ ಯೋಗನಿಗೆ ಭವನ ಕೊಟ್ಟಿರ್ತಾರೆ. ಆದರಣೀಯ ರಾಮಪ್ರಸಾದ್ ಅವರು ಎಚ್ಚಂಡು ವಚನ ಪ್ರೇಮದಲ್ಲಿ ವಿಷ್ಣುಪುತ್ರಕ್ಕೆ ಅರ್ಪಿಸುತ್ತಾರೆ. ಹೃದಯೇಶ್ವರ ಮಹಾನಂದಿ, ಕೇಳು. ಚೆನ್ನಾಗಿ ಹೇಳು. ಬಲ್ಲೆ ಶ್ರೀ ಹರಿಯೇ ನಿನ್ನ ಮನ, ಬಲ್ಲೆ ಶ್ರೀ ಹರಿಯೇ ನಿನ್ನ ಮನ, ನಿನ್ನಲ್ಲೇ ಇರುವಾಗ ಮಮತಾಗುಣ, ನಿನ್ನಲ್ಲೇ ಇರುವಾಗ ಮಮತಾಗುಣ. ನಮ್ಮ ತಂದೆಯಾದ ಸಮುದ್ರ ರಾಜನನ್ನು ಮದನ ಮಾಡುವ ಸಮಯದಲ್ಲಿ ಒಂದು ಕಡೆ ಹಲಾಹಲ ಮತ್ತೊಂದು ಕಡೆ ಅಮೃತವನ್ನು ಉದ್ಭವಿಸಿದರೆ ದಾನವರಿಗೆ ವಿಷವನ್ನು ನೀಡಿದೆ, ದೇವತರಿಗೆ ಅಮೃತವನ್ನು ನೀಡಿದೆ. ಪ್ರಿಯ, ಮಾಡಬೇಡ ಇಂತಹ ಅನ್ಯಾಯ. ಹಾಗೆ ಸುಂದರಿ, 10 ತರಹದ ಮುತ್ತಗಳಲ್ಲಿ ಶ್ರೇಷ್ಠವಾದ ಜಾತಿ ಮುತ್ತಿನಂತಿನ ಎಲ್ಲ ಪ್ರೇಮದ ಸತಿಮಣಿ ಸೌಂದರ್ಯದ ಕಣೆ. ಈ ಚತುರ್ದಶ ಭವನಗಳ ಮೇಲೆ ಉದರದಳು ಹಡಗಿಸಿದ ಭಾಗವತೋತ್ತಮ ನಮ್ಮ ಹೆಸರು ಪಡೆದ ನಾನು ಸತಿಸುವಂತರಾದ ದೇವತರಿಗೆ ಅಮೃತ ಪಾನವೂ ಮಾಡಿಸಿದೆ, ಅತಿಹೀನರಾದ ಕುಳ್ಳರಕ್ಕಸರಿಗೆ ವಿಷಪಾನವೂ ಮಾಡಿಸಿದೆ. ಹಾಗೆ ಸುಂದರಿ, ಅದು ಏತಕ್ಕೆಂದರೆ ದುಷ್ಟರಾದ ರಕ್ಕಸರು ಯಾವ ಸಮಯದ ಶ್ರೇಷ್ಠರಾದ ದೇವತರಿಗೆ ತೊಂದರೆ ಕೊಡೋರು ತಕ್ಷಣವೇ ಅವರನ್ನು ಸಂಭರಿಸುವುದಕ್ಕಾಗಿ ಈ ರೀತಿ ಮಾಡಿದ ಕೀರ್ತಿಯ ಕಾಂತಿ ಗುಣವಂತಿ. सकल भुवन परिपालक अखिल तनुज संहारक
ರಾಜೇ, ದೇವ ದುಷ್ಟರಾದ ಶಕ್ತಿಸುಧನ ಪ್ರಸುಧನರೆಂಬ ದೈವಿತ್ತರು ಹಾ ದೇವಾಲಯಗಳನ್ನು ಕಡೆಗಿ ಹಾ ಮುನಿಗಳ ಮಾರ್ಗ ಯಜ್ಞ ಯಾಗಾದಿಗಳನ್ನು ಕಡೆಗಿ ಸಜ್ಜನ ಜಗತ್ ಸಂರಕ್ಷಣ. ನಿನ್ನ ದರ್ಶನಕ್ಕಾಗಿ ನಾನೀಗ ವೈಕುಂಠಕ್ಕೆ ಬಂದೆನು. ನಿಮ್ಮನ್ನು ಕಂಡು ಧನ್ಯವಾದವಾಗೆನು. ನಿಮ್ಮ ಪಾದ ಪದ್ಮಗಳು ವಂದಿಸಿನಿ ದೇವ. ನಿನಗೆ ಸಿದ್ಧವಾಗಲು ಬಿಂಬದ ಅಂತ ಸತ್ವ ದೇವತೋಸನೆ ಬಂದ ಕಾರ್ಯವ ಅಹೋ ದೇವ, ಅಹೋ ನಾರದ, ಭೂಲೋಕದಲ್ಲಿ ದುಷ್ಟರಾದ ಶಕ್ತಿಸುಧನ ಪ್ರಸುಧನರೆಂಬ ದೈವಿತ್ತರು ದೇವಾಲಯಗಳ ಕಡೆಗಿ ಮನ ಮುನಿಗಳ ಮಾಡುವ ತಪಸ್ಸನ್ನು ಕೆಡಿಸಿ ಯಾಗಾದಿಗಳ ಯಜ್ಞಾದಿಗಳ ಕಡಿಸಿ ಭಂಗವು ಪಡಿಸಿ ಸೂರ್ಯ ನಾರಿಯರ ಪರಿಪರಿಯಿಂದ ಬಾಧಿಸಿ ಮದೋನ್ಮತ್ತರಾಗಿ ಮರೆಯುವರು. ದೇವ ನಾರದ, ಅವರು ಇಷ್ಟರಲ್ಲಿ ವೈಕುಂಠಕ್ಕೆ ದಾಳಿ ಮಾಡಲು ಬಂದರು ಬರಬಹುದು. ಆದ ಕಾರಣ ಆ ದುಷ್ಟ ರಕ್ಕಸರು ಹತ ಮಾಡಿ ಸದ್ಭಕ್ತರ ರಕ್ಷಣವೇ ಮಾಡುವುದು. ಬಿಟ್ಟು ನೀನು ಈ ರೀತಿ ಶೇಷಶಾಗಿಯಾಗಿ ಲಕ್ಷ್ಮೀಯಡನೇ ಆನಂದ ಪರವಶನಾದರೆ ಭಕ್ತರಿಗತಿ ಏನು? ಚಿತ್ತುಪನೇ ಲಕ್ಷ್ಮೀ ರಮಣನೇ. ಶರಣ ಅಹೋ ನಾರದ, ಶರಣ. ಚಿಕ್ಕಬಳ್ಳಾರಿ ನೀಲಮ್ಮ ಅವರು 5 ರೂಪಾಯಿಗಳನ್ನು ಶ್ರೀಕೃಷ್ಣನ ಪಾತ್ರಕ್ಕೆ ಬಹುಮಾನ ಕೊಡುತ್ತಾರೆ. ದೇವ, ಹಾಗಾದರೆ ಹೇಳಿದ ಕೇಳು. ಚೆನ್ನಾಗಿ ಹೇಳಿ ದೇವ. ಶಾರದಾ ಸಂಭವ
ದೇವ. ಬಿಡು ಬಿಡು ಯೋಚನ. ಹಾ. ಕಾಲಚಕ್ರವು ಸದಾ ಚಲನೆಯಲ್ಲೇ ಇರ್ತದೆ. ಹಾ. ಆದರೆ ಈಗ ಲೋಕಾವತಿ ಮನಂದರಿಗೆ ಹರಣ ವರಬಲದಿಂದ ಅತಿ ಗರ್ವ ಬಂದಿರುವುದು. ಹಾ. ಇನ್ನು ಕೆಲ ಕಾಲದಲ್ಲಿ ಅವರ ಗರ್ವ ಅವರನ್ನು ತಿನ್ನುವುದು. ಹಾ. ಹಿಂದಕ್ಕೆ ಇವರಂತೆ ದೇಶ ಸಾಧಿಸಿ ಬಂದವರ ಅಧೋಗತಿಯನ್ನು ನೀವೇನು ಹರಿಯೋದವನು ಹೇಗೆ? ಹಾ. ಆದರೆ ಕಾಲ ಕೂಡಿ ಬರುವ ತನಕ ಕಾಯಬೇಕು. ಹಾ. ನಮ್ಮ ಇಷ್ಟೇ ದೈವ ಸಮ್ಮೂತರಾದ ನಮ್ಮ ಕರ್ತವ್ಯವು ತಿಳಿಯುತ್ತದೆ. ಹಾ. ವಿರಕ್ತಿನಂದರ ಸಮಯ ನೋಡಿ ಅವರ ಕಸರಂ ಸೇರಿಸುವೆ ಯಮಸದನ. ಆಗ್ಬೋದು ದೇವ. ಅಮ್ಮ ಲೋಕಮಾತೆ, ನಾರದರೆ ಹಾಗಾದರೆ ಹೇಳುವನು ಕೇಳು. ಚೆನ್ನಾಗಿ ಹೇಳಿ. ಚೆನ್ನಾಗಿ ಹೇಳಿದ್ದೀನಿ ನಾನು ಸ್ವಾಮಿಗಳೇ. ಸ್ವಾಮಿನಾರದರೆ ಕ್ಷೀರಸಾಗರ ಸುತೆ, ಈ ಜಗಕ್ಕೆ ಬಂದ ಆಪತ್ತು ಪರಿಹರಿಸು. ಈ ಭಕ್ತರನ್ನು ಕಾಪಾಡಿ ಜಗದೋತ್ತರ ಮಾಡುವರಂತೆ ಈ ಜಗನ್ಮಾನಿಗೆ ನೀನಾದರೆ ಹೇಳಮ್ಮ ಜನನಿ ಸೌಖ್ಯ ಪ್ರದಾಯಿನಿ. ವೀಣ ಪಾಣಿಯಾದ ನಾರದರೆ ಅಮ್ಮ, ಈ ಜಗತ್ತಿಗೆ ಬಂದ ಆಪತ್ತನ್ನು ಹಾ. ಪರಿಹರಿಸೆಂದು ಆ ಚಿನ್ಮಯನಿಗೆ ಹೇಳಿದ ಶಾರದತನಯ. ಹಾ. ಬಿಟ್ಟು ಬಿಡು ನಿನ್ನ ಮನದ ಸಂಶಯ. ಆಗ್ಬೋದಮ್ಮಯ್ಯ. ಅಹೋ ಕಾಂತ, ಅಹೋ ಕಾಂತ. ಹಾಗೆ ಕಾಂತಿ. ಆ ನಾರದರು ಹೇಳಿದಂತೆ ಹಾ. ಆ ಶಕ್ತಿ ಸೂದನ ಪ್ರಸೋದರರನ್ನು ಸಂಹರಿಸಿ ಈ ಜಗತ್ತಿಗೆ ಶಾಂತಿಯನ್ನು ಉಂಟು ಮಾಡು ಪ್ರಿಯ. ತೋರು ಹೆಣ್ಣು ದಯ. ಹಾಗೆ ನಾರೆಮಣಿ ಕಾಂತ ನನ್ನ ಮುತ್ತಿನ ಹರಗಿಣಿ ಪ್ರಿಯ. ಜನ ಕಾಲದಲ್ಲಿಗೆ ಬಂದ ಆಪತ್ತನ್ನು ಪರಿಹರಿಸಿವೆ. ಲೋಕದಂಡಕರಾದ ನೋಹವತಿ ದುಷ್ಟರನ್ನು ಸಂಹರಿಸಿ ನಿನ್ನ ನಂಬಿದ ಭಕ್ತರನ್ನು ರಕ್ಷಿಸುವೆ. ನಾರದ ದೇವ, ಇನ್ನ ಸ್ವಲ್ಪ ಸಮಯದಲ್ಲಿ ಆ ಕೂಳರನ್ನು ಹತ ಮಾಡಿಸುವೆ. ದೇವ, ನಾರದ ನೀನು ಬಾಂಧವ, ಹಾ. ನಾನಿನ್ನ ಹೋಗು ಬರುವೆ. ಹಾ. ಅಪ್ಪಣಿಯನ್ನು ದಯಪಾಲಿಸು. ಪನ್ನಗ ಶಯನ ಪರಮ ಪಾವನ. ಸಂತೋಷದಿಂದ ಹೋಗಿ ಬಾ ಬ್ರಹ್ಮಾನಂದನ. ಇನ್ನೊಮ್ಮೆ ನೀನು ವೈಕುಂಠಕ್ಕೆ ಬರೋದ ನೋಡಿ ಆ ರಕ್ತವನ್ನು ಸಂಹಾರ ಮಾಡಿಸುವೆ.
ಭಕ್ತರನ್ನು ಉದ್ಧಾರ ಮಾಡಿಸಿವೆ. ಪ್ರತಿತಲೆಯ ನೆನಪಿರಲಿ ನುಡಿಯ ಆದ ಕಾರಣ ಇದೇ ನೋಡ ವೈಕುಂಠ ಲೋಕವ ಆ ಲೋಕದ ಮಣಿಗಳ ಬಲಕ್ಕೆ ಒಳಗಿನ ಬರೆಯುತ್ತ ಸತ್ಯವಡನೆ ಲೀಲಾವನವನ್ನ ಆಡ್ಸಬರುತ್ತೆ. ರಾಜ ಅಗ್ರಜ ಇವನ್ ಸಂಪದಕ್ಕೆ ಇಡುಗಾನೆ ಬಾಪ್ರ ಇವನಿಂದ ನಮ್ಮ ವಂಶೋದ್ಭವರಾದ ಭಸ್ಮಾಸುರ ಮೂಕಾಸುರ ಇನ್ನೂ ಅನೇಕ ವೀರರು ಅವನಿಂದ ಆತರದ್ದನ್ನು ನೆನೆಸಿಕೊಂಡರೆ ಎನ್ನ ಕೋಪಗಳು ದಕ್ಕನ ಉರಿಯದ್ದು ಬ್ರಹ್ಮರೇಂದ್ರ ಪರ್ಯಂತರ ಯಾಪಿಸಿಕೊಳ್ಳುವುದು. ಆದ ಕಾರಣ ಈ ವೈಕುಂಠ ವಂಶನ ಮಾತುಗಳು ಸುತ್ತ ನಷ್ಟ ಮಾಡುವನ ಅಭ್ಯಾಸ ಮಾಡಿದ
ಬಾಪ್ರೆ ಈ ಶಕ್ತಿ ಸೂದನ ಮಹಾರಾಜನ ವೀರಾದಿ ವೀರ ಸುರಕುಲ ಅಸರಕುಲ ಚಕ್ರೇಶ್ವರನಿಗೆ ಅಸರಕುಲ ಚಕ್ರೇಶ್ವರನಿಗೆ ಯಾವ ಕೋಪಗಳಲ್ಲಿ ಯಾರಿಲ್ಲವಲ್ಲೇ ಜೈಬೇರಿಯನ್ನು ಸುದನ ಈ ವೈಕುಂಠ ಸರ್ವನಾಶ ಮಾಡೋಣ ಈ ಈ ಪರಾಕ್ರಮಗಳು ಹೇಗಿಲ್ಲ ನಮ್ಮ ಬುದ್ಧ ಬಲಕ್ಕೆ ಸರಿಸಾಟಿ ಇಲ್ಲ ಅಣ್ಣ ಇನ್ನ ಮೇಲೆ ಬ್ರಹ್ಮ ನಮ್ಮೋದು ನಮ್ಮ ಹರವಂತನ ದಾನ ಪಾಲಕನಾಗಿರಲೇ ದೇವಾದ ದೇವತನ ಬದುಕನ್ನು ತಪ್ಪುವುದ ಮಹಾದವನು ನಮ್ಮ ಲೋಹದ ಕಾರಣನಾಗಿರಲಿ ಇವ ನಮ್ಮ ರಕ್ಷಿಸುವ ಸಂರಕ್ಷಕ ನಮ್ಮ ವಿರುದ್ಧ ಧರಿಸಿದ ಬೆಟ್ಟ ಇಷ್ಟವರ ಬಿಡದ ಅವರ ಮತ್ತೊಬ್ಬ ಬರುತ್ತ ನಮ್ಮ ಪುಟ ವೇತನವಾದ ಲೋಹಾವತಿ ಜನಗಡಿಗಳನ್ನು ಸೇರಿಸಿ ಜೀವನ ಪರ್ಯಾಂತರದಲ್ಲಿ ನಡುವಿನಲ್ಲಿ ಸಾಯುವಂತ ಮಾಡಿ ವೈಕುಂಠ ಲೋಕಕ್ಕೆ ನಾವೇ ಅಧ್ಯಕ್ಷರಾಗೋಣ ಯಾವದ ದೇವತೆಗಳ ನಮ್ಮ ಆಜ್ಞೆಯನ್ನು ನಡೆಸಲು ತತ್ತು ಕಾಲದ ತಡ ಮಾಡಿದ ವೈಕುಂಠ ಒಳ್ಳೆಕ್ಕ ಹೋಗಲಾದ ರಕ್ಕಸರ ಧ್ವನಿ ಬೇರೆ ಬರುತ್ತಿರುವುದಲ್ಲ ಕಾಂತ. ಆ ರಕ್ಕಸರ ಏನು ಧ್ವನಿ ಮಾಡಿದರು ನಮ್ಮ ಏನು ಮಾಡಲಾರ ಕಾಂತಿ ಕಾಂತ. ಕಾಂತಿ ಆ ರಕ್ಕಸರ ಧ್ವನಿಯು ನಮ್ಮ ಹತ್ತಿರಕ್ಕೆ ಬಂದಂತೆ ಕಾಣುತ್ತಿರುವುದು. ಅದನ್ನು ಕೇಳಿ ನನಗೆ ತುಂಬಾ ಭಯವಾಗುತ್ತದೆ ಕಾಂತ ಮಹಾಗುಣವಂತ. ಆದೇ ಮೋಹದ ರಮಣಿ ನನ್ನ ಮುತ್ತಿನ ಹರಗಿಣಿ ಯಾರೋ ಗುರಧ್ವನಿ ಮಾಡಿದರೂ ನಮ್ಮನ್ನೇನು ಮಾಡಲಾರರು. ನೀನು ಭಯ ಪಡಿಬೇಡ. ಆ ಕೂಳ ರಕ್ಕಸರು ನಮ್ಮ ಹತ್ತಿರ ಬಂದಂತಾಯ್ತು. ನಾನು ಹೋಗಿ ಆ ರಕ್ಕಸರನ್ನು ಸಂಹರಿಸಿ ಬರ್ತೀನಿ. ನೀನು ಈ ಮಣಿಮೆಯ ಮಟ್ಟದ ಮೇಲೆ ವಿದ್ಯಾರ್ಥಿಯನ್ನು ತೆಗೆದುಕೋ ರಮಣಿ. ಸದ್ಗುಣ ಪರಣೆ ನನ್ನ ಇಷ್ಟದಂತೆ ಆಗಲಿ ಕಾಂತ ಮಹಾಗುಣವಂತ. ಆದರೆ ಅವರಲ್ಲಿ ನೀನು ತಪ್ಪುತನೆಯ ಮಾಡಿ ಇಲ್ಲಿವರೆಗೆ ಉಳಿದಿರಲಿಲ್ಲ. ಈಗ ನಮ್ಮ ಕೈಯಲ್ಲಿ ಉಳಿದುಕೊಳ್ಳಲು ಸಾಧ್ಯವಿಲ್ಲ. ನೀನು ಯಾರು ಸೂರ್ಯನಾಗಿ ಸಮರವು ಮಾಡಿ ಗೆದ್ದು ಬಂದಿರು. ನಿನ್ನ ಪರಾಕ್ರಮಕ್ಕೆ ಬೆಟ್ಟ ರಣಯೇಡಿ. ನೀನು ಅಂತ ಪರಾಕ್ರಮನಾದರೆ ಸಮರಕ್ಕೆ ಬಿಡು. ನೋಡು ನಿನ್ನ ಸ್ವಲ್ಪ ತಾಳೆ ಹತಮ ಎಂಬ ಪ್ರಶ್ನೆ ಎಲ್ಲ ಮುಂದೆ ತೋರಿದರೆ ನಿನ್ನ ಹಟ್ಟ ಹಸವಂತೇನೆ. ಸುಳ್ಳು ಕ್ಷಣವಾದ ಲಕ್ಷ್ಮೀಡನ ಲೋಲಾದವ ಮತ ಮೂರ್ಖನೆ ನಿನ್ನ ಮೇಲೆ ಹರಿದ
ಬಿಡು ನಿನ್ನ ಕರ್ಕಶ. ನಾರಾಯಣನಲ್ಲಿ ಇದು ಯಾವ ಕದಲ ಬರಬೇಡ. ಹಿಂದಕ್ಕೆ ಮೌರಾಟ ಮೌದನವ ಬೇಡಿ ಬಲ ಚಕ್ರವರ್ತಿ ಪಾತಾಳಕ್ಕೆ ತೊಳೆದ ವೀರಾದ ವೀರವಾದ ವೀರನ ಕೈದ ಬಲము ನರಸಿಂಹದ ಒದಗೈದೆ. ಬಲದ್ದನಾದ ಸೋಮಕ ಸುರುಳ ಮತ್ತು ರೂಪಂ ತಾಳಿಕೊಳ್ಳಿದ. ಎಲೈ ಮೂರ್ಖ, ಕಡುಬರ ಕ್ರಿಮಿಯಾದ ಬಸವಸುರುಳಿ ಬೋಯಿನಲ್ಲಿ ತಕ್ಕಂತಳಿ ಹೌದಲೇ ಮೂರ್ಖ? ಈ ಧರ್ಮಿಯಲ್ಲಿ ಹೌದು. ನೀನು ನಿಜವಾಗಿ ಯಾರಲ್ಲಿ ಯುದ್ಧ ಮಾಡಿ ಗತ್ತಿರುವ ನಾರಾಯಣ ನಾವಲ್ಲದಿದ್ದು ಏಳು ಕಮಲ ಕೂಡ ಕಣ್ಣ ಮುಂದೆ ತೋರಬಾರ ನಿನ್ನ ಪ್ರಾಣ. ಎಲೈ ದುಷ್ಟ ರಕ್ಕಸ, ಏನೇ ಬಂಡ ಬಿಡು ನಿನ್ನ ಗರ್ವ. ಬಿಡು ನಿನ್ನ ಗರ್ವ. ಕೊಟ್ಟ ಮಾತನ್ನು ನಡೆಸಿದ ಬಲಿ ಚಕ್ರವರ್ತಿ ಪಾತಾಳಕ್ಕೆ ತುಳಿದೆ. ಅವರ ಭಕ್ತಿಯ ಮೆಚ್ಚಿ ಅವರ ಬಾಗಲೆ ಎಂಬ ಕಾಯಿದೆ. ಹಿರಣ್ಯ ಕಶ್ಯಪ, ನರಕಾಸುರ, ಭಸ್ಮಾಸುರ, ಸೋಮಕಸೂರ ಮೊದಲಾದ ರಕ್ಕಸರಂ ಅವರವರೇ ಕರ್ಮಕ್ಕೆ ತಕ್ಕಂತ ಅವತಾರವನ್ನೆತ್ತಿ ನಿಧಾನ ಮಾಡಿದೆ. ಎಲ ಈ ಬಂದರೆ ಏನೇ ಅದಮಲೆ ಇಂಥ ದೇವತೆಗಳನ್ನು ರಚಿಸಿ ರಾಜ್ಯ ಸಾಧಕನೆಂದು ಮೆರೆದೆ. ಇಂಥ ರಾಜ್ಯ ಸಾಧಕರ ಮುಂದೆ ಕಕ್ಕುಲೆತ್ತಿಯ ಮಾತುಗಳನ್ನು ಹಾಡಿ ಸಾಯಬಡಿನಿ ಕಂಡಿದೆಯಾ ರಾತ್ರಿ ನನ್ನ ಕೈಯಲ್ಲಿ ಜೀವದಿಂದ ಉಳಿಯಲು ಸಾಧ್ಯನೇ. ಎಲೈ ಕುಲ್ಲ ಈ ಕುಲ್ಲನೆ ಕತ್ತಲ ಕಲ್ಲು ಅಸಮಾಚಾರಗಳ ಬಿಡಿಗೆ ತರಾರಿಸ್ಕೋ. ಸ್ವಲ್ಪ ತಾಳೆ. ಹಿಂದಕ್ಕೆ ಮೋಸ ಮಾಡಿ ನಮ್ಮ ಅದರನ್ನು ಕೊಂದ ರೀತಿಯಲ್ಲ. ಎಲೈ ದುಷ್ಟ, ಎಲೈ ದುಷ್ಟನೇ, ಈ ವಸತಿಯೊಳ ನಿನ್ನ ಮಕರ ಅಸಮ ಈಗಿಸುವೆ ನೀತಿ ಸ್ಥಿತಿಪಾಲಕ ಸೂತ್ರಧಾರಕ ಈ ಕ್ಷಣಗಳು ತೋರಿಸುವೆ ನಿನ್ನಗೆ. ಸ್ವಲ್ಪ ತಾಳಲೆ ಹತಮ. ಏನೇ ಅದಮ್ಮ ಎಲೈ ಮೂರ್ಖ, ಎಲ ಸಾರಥಿ, ಈ ಗರ್ವಿಷ್ಠರಾದ ಹತಮನಿಗೆ ಯಾವತ್ತು ಜೀವಗಳಿಂದ ಮರಣ ಬಾರದಂತೆ ಆ ಚಂದ್ರಮಾಲಿ ಎಂಬ ವರವನ್ನು ಕೊಟ್ಟಿರುವನು. ಆದ ಕಾರಣ ನಾನು ಈ ಸಮಯಕ್ಕೆ ಈ ಮೂರ್ಖರನ್ನು ನಿಗ್ರಹಿಸಲು ಹೆಣ್ಣಿಂದ ಆಗದು. ನಾನು ಮಾಯವಾಗಿ ಹೋಗಿ ಮುಂದೆ ಆಲೋಚನೆ ಮಾಡಿ ಈ ಮೂರ್ಖರ ಸಂಘಾರಿಸಿದ್ದೇನೆ. ರಾಜ್ಯ ಸಾರ್ಥಕ ನನ್ನ ಹೆಸರು ಯಾತಕ್ಕೆ ಜಾಗ್ರತೆಯಿಂದ ಇಟ್ಟಕ್ಕಿಲ್ಲ ರೀ. ಆದ್ಯ ಜಾಗ್ರತೆಯಿಂದ ಇದ್ದಕ್ಕೆ ಕುಲ್ಲದಾನ ನಾವ ನಾರಾಯಣ ಇಲ್ಲಿಗೆ ಆರರಿಯರು ನಿನ್ನಯ ಪ್ರಾಣ. ಆಗಲೇ ನಿನ್ನ ಅಂಗಗಳೆಲ್ಲ ಗದ್ 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 ಹೊಡೆದಿರುವವು. ಈ ಕೋನ ಬಿಟ್ಟು ತೆಗೆದವು ನಿರ್ಧರಿಸುವ ಮೂಡಬತ್ತೆ ಇಲ್ಲವೇ ನಮ್ಮ ಎದುರಿಗೆ ನಿಲ್ಲದೆ ಬರಗಾದ ಜಾಗ್ರತೆ. ಈ ಸಾರಥಿ ಹೌದು ಎನ್ನಯ ಕಾರ್ಮಿಕರ ತೆಪ್ಪಿಗೆ ತಡೆಯಲಾರದೆ ವಿಷ್ಣುವಪ್ಪ ಕೃಷ್ಣನು ಮಾಯವಾಗಿ ಓಡಿಹೋದನು. ಸಾರಥಿ ನಾನೇ ಸಂರಕ್ಷಣಾ ಕರ್ತನೆಂದು ಜಂಬದಿಂದ ನಾನೇ ಸಂರಕ್ಷಕ ಕರ್ತನೆಂದು ಮರೆಯುತ್ತಿದ್ದ ಆಗಮನದ ಸ್ತ್ರೀಯರಿಗೂ ಈ ಶಕ್ತಿ ಸೂದನ ಪರಾಕ್ರಮಕ್ಕೆ ಎಪ್ಪಲ ಲೆಕ್ಕ ಮೈಗಟ್ಟಲೆಂದು ದೇಶ ದಿಕ್ಕುಗಳ ಕಿಡುಕುವಂತೆ ಜವಾಬ್ದಾರಿಗೆ ಸಾರಥಿ ಆಗ್ತದೆ. ಅಪ್ಪ ಸಾರಥಿ, ಅಮ್ಮ ಜನನೇ, ಎನ್ನ ಕಾಂತನ ಅಂತಃಪುರದಲ್ಲಿ ಇರು ಎಂದು ಹೇಳಿ ಎತ್ತಲೋ ಮಾಯವಾಗಿ ಹೋದನು. ನನ್ನ ಗತಿ ಏನಪ್ಪ ಸಾರಥಿ? ಒದಗಿ ಬಂದಿದ್ದು ನನಗೆ ದುರ್ಗತಿ. ಗಂಗಾವತಿ ಆದ ಕಾರಣ ಇಲ್ಲಿ ಇರುವ ಅವನ ಜತೆಗಳಾದ ಲಕ್ಷ್ಮಿಯನ್ನ ಎಲ್ಲ ತಂದೆ ನಮ್ಮ ಮಕ್ಕಳಕ್ಕೆ 2
ಯಾತಕ್ಕೆ ಆ ಏಳು ವಿಷ್ಣುವಿನ ಮೇಲೆ ವ್ಯಥೆ? ಇನ್ನು ಮೇಲೆ ಕಡು ಪರಾಕ್ರಮ ಶೌರ್ಯನಿಂದನಾದ ನಾನಾಗುವೆ ನಿನ್ನೆಗೆ ಜೊತೆ. ಇನ್ನೇತಕ್ಕೆ ತಡ ಪಾಪ ಬೈಲಿಗೆ ನಿನ್ನ ಅಚ್ಚುಮಚ್ಚಿನ ಪ್ರಿಯ ಸುಂದರ ಬಂದಿರುವೆ. ನೊಡನೆ ಚಂದದಿಂದ ಒಂದು ಮಾತನ್ನಾಡು, ನಿನ್ನ ಭಯವು ಬಿಡು. ಇನ್ನು ಮೇಲೆ ನೀನಾಗು ಎನ್ನಿಗೆ ಪ್ರೀತಿಯ ಸತಿ, ನಾನಾಗುವ ನಿನ್ನಿಗೆ ಪ್ರೇಮದ ಪತಿ. ಕೈಲಾಗದ ಏಳು ವಿಷ್ಣುವಿನಿಂದ ನೀನೇನು ಸುಖ ಪಡುವೆ? ಬಾಪನ ಒಂಟಿಯಾಗಿ ಕೈಗೆ ಸಿಕ್ಕ ನಿನ್ನಂತ ಸುಂದರಿ ಮಣಿಯರನ್ನು ಮನವೊಲಿಸಿದ ಕರದಯ್ಯದೆ ಎಂದಿ ಬಿಡಲಾರನು ಈ ಶಕ್ತಿ ಸುಂದರ ನಮ್ಮ ಅಪರಾಪತೆ. ಎಲೆ ಸುಂದರೇ, ಇನ್ನು ಮೇಲೆ ಮರೆತು ಬಿಡು ಆ ಏಳು ವಿಷ್ಣುವಿನ ಮೇಲಿನ ಭ್ರಾಂತಿ. ನಾನೇ ನಿನ್ನಗೆ ಸರಿಯಾದ ಜೊತೆ. ದಿಟ್ಟವಾದ ಲೋಹಾವತಿ ಸಿಂಹಾಸನ ಸಾಮ್ರಾಟನಾದ ಎನ್ನಪ್ಪ ಏನು ಬೇಕಾದ್ರೆ ಬೇಡೋ. ಈ ಕ್ಷಣ ನಿನ್ನ ಮನದಾಸೆ ಈಡೇರಿಸುವೆ, ನಿನ್ನ ಆನಂದ ಪಡಿಸುವೆ. ನಿನ್ನಗೆ ಬೇಕಾದರೆ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಚಿಂತಾಮಣಿ ಎಂದು ತಂದು ಕೊಡಲಿ. ಇಲ್ಲವೇ ರಮ್ಮ, ಊರ್ವಶಿ, ಮೇನಕ, ತಿಲೋತ್ತಮ ಸುರನಾರಿಯರನ್ನು ಕರೆದರಿಸಿ ನಿನ್ನ ಚಾಕಲಿಗೆ ನಿಲ್ಲಿಸಲಿ ಹೇಳು. ಅಯ್ಯ ಸುಂದರಿ, ನಿನ್ನ ಮನದೊಳ ಭಯಪಡದನ್ನ ಲೋಹಾವತಿ ಪಟ್ಟಣಕ್ಕೆ ಪ್ರಯಾಣ ಮಾಡುವವರೇ ಹಾಗಾದ್ರೆ ನಮ್ಮ ಹಣ್ಣನಂತ ರಚನೆಗಳ ಕಾರಣದಲ್ಲಿ ಅಂತ ಹಿಂದೇಳಿಯದ ಮಾಯಕಾರ್ಯ ಹಾಜರು ಬಿಡು. ನಮ್ಮ ಹತ್ತಿರದಿಂದ ಪಡಮತ್ತು ಸರಸದಂತ ಹಾತ ಮೇಲ ಕುರಿದು ಸುಂದರಂತ ಮಾತನಾಡಿ ರಥವಿಲ್ಲದವರು ಕೂಡಿ ರಥವ ಎಲೆ ಮಾಯ ಕಾರಣದ ಜೊತೆ ಬಿಟ್ಟು ಬಿಡು ಅಂತ ಏಳಿನ ಮೇಲೆ ಭ್ರಾಂತೆ. ನನ್ನ ಮೂಲ ಪ್ರೀತಿಯ ಬಿಡು ತಿಟ್ಟಾಗ ತಿಟ್ಟ ನಮ್ಮ ಹಣ್ಣನ ತಟ್ಟಿರುವುದರ ಮೇಲೆ ಮನಸ್ಫೂರ್ತಿ. ಹಾಗಾದರೆ ನಿನ್ನಗೆ ಸುಖ ಹಾಗಾದ ಇಟ್ಟು ನಾಡಿ ಅಹೋ ಅಣ್ಣಗಳಿರ, ಏನೇ ಸುಂದರಿ, ಅಹೋ ಅಣ್ಣಗಳಿರ, ಏನೇ ಸುಂದರಿ, ನೀವು ದಾರು ಏನೇ ಸುಂದರಿ, ನಾನು ತಾವೆಂದಲೋ ಲೋಹಾವತಿ ಪಟ್ಟಣಕ್ಕೆ ಚಕ್ರವರ್ತಿಯಾದ ನನ್ನ ಹೆಸರು ಶಕ್ತಿಸುಧನ. ಏನೇ ಸುಂದರಿ, ಇಪ್ಪೋ ಅಲ್ಲಿ ನಿಂದಿರಬೇಕ ನೋಡು ನಮ್ಮ ತಮ್ಮ ಪ್ರಸೋದನನು. ಆದರೆ ಪುರದ ಹೆಣ್ಣ ಬಾಲೆಯ ಮೇಲೆ ಈ ರೀತಿ ಏತಕ್ಕಾಗಿ ಕಾಡುತ್ತಿರುವಿರಿ? ಏನೇ ಸುಂದರಿ, ಅಣ್ಣಯ್ಯ, ನಿನ್ನ ಗಂಡನ ಮಾಡಿದ ಅಪರಾಧಕ್ಕಾಗಿ ನನ್ನನ್ನು ಯಾವ ಗಂಡ ಬಂದರು ಸುಂದರಿ. ಅಣ್ಣಯ್ಯ, ಏನೇ ಸುಂದರಿ, ಹೇಳುವಿನಿ ಕೇಳು. ಅದೇನು ವಿಸ್ತಾರವನ್ನು ನ್ಯಾಯವೇನೋ ದಾನವೇನೋ
ತರವಲ್ಲ. ಸರಿಯಾದ ಏನ ಸುಂದರಿ, ನಿನ್ನ ಗಂಡ ಪರಾಕ್ರಮ ನಮ್ಗೆ ಗೊತ್ತಿಲ್ಲ. ಅಣ್ಣಯ್ಯ ನಮ್ಮನ್ನು ಬರವದಿಂದ ನೀವು ಓಡಿ ಹೋಗಿ ಸುಂದರಿ. ಅಣ್ಣಯ್ಯ ಏನ ಸುಂದರಿ, ಎನ್ನ ಕಾಂತನು ಓಡಿ ಹೋಗಿಲ್ಲ, ಅಂತಃಪುರದಲ್ಲಿ ಇರು ಎಂದು ನನ್ನನ್ನು ಬಿಟ್ಟು ಹೋಗಿ ಬರ್ತೇನೆ ಎಂದು ಹೇಳಿ ಹೋಗಿರುವನು. ಯಾಕೆ ಕೇಳುವ ಸುಂದರಿ? ನನ್ನನ್ನು ಈ ರೀತಿ ಅವನ ಪರಾಕ್ರಮ ನಿನ್ನ ಗೊತ್ತಿದರೆ ಇಲ್ಲ ನಿನ್ನ ಸುಂದರಿ. ಅಣ್ಣಯ್ಯ ಏನ ಸುಂದರಿ, ಬರುವನು ತಾಳು ಹೆಗ್ರಾಡ ಬೇಡ. ಯಾತಕ್ಕ ಸುಂದರಿ? ಅವಳ ಹೆಣ್ಣನ್ನು ಈ ರೀತಿ ಕಾಡುವುದು ನಿಮಗೆ ತರವಲ್ಲ ಅಣ್ಣ, ಬರುವುದು ನಿಮ್ಮಿಬ್ಬರಿಗೆ ಪುಣ್ಯ. ಯಾತಕ್ಕ ಸುಂದರಿ? ಎಲೆ ಮಧುರವಾಡೆ ಅಣ್ಣಯ್ಯ ನಮ್ಮ ಬೆಳಿಗರ ತನಕ್ಕೆ ಹೆಣ್ಣು ಕಣ್ಣಿಗೆ ಕಾಣುವಂತ ಕಣ್ಣಿಯಾದರು ಅಂತ ಗಂಡನ ಕೂಡಿ ನೀನೇನು ಸುಖ ಪಡಲಿ. ನಮ್ಮ ಅಣ್ಣನೇ ಗಂಡನಂತ ಪ್ರೀತಿಸಿದ್ರೆ ನಿನ್ನ ತನ್ನ ಮಹಾರಾಣಿ ಅಂತ ಆತನ ಸಂತೋಷದಿಂದ ನನ್ನ ಪರಿಗ್ರಹಿಸುವನು. ತತ್ತು ಪ್ರಯತ್ನ ಸುಮ್ಮನ ಎಲ್ಲ ಇಲ್ಲದ ಬಂದರೆ ಥರ ಇಲ್ಲವಾದರದೆಲ್ಲ ಜನ ಬಿಡುಗಳನ್ನು ಬಿಡುದು ಎಂದು ವೈದ್ಯರು ಲಾರಿ ಲಾರಿ ಏನೇ ಲಕ್ಷ್ಮಿಯೇ, ಆ ಪಕ್ಷಿ ವಾಹನ ಹೆಸರೆತ್ತಿದರೆ ನಿನ್ನ ಕುಕ್ಷ ಮುಗಿದು ಸಾಗರಕ್ಕೆ ಸಿಗ ಒಂದು ವೇಳೆ ನಿನ್ನ ಮಧ್ಯವಾಗಿ ಅಡ್ಡು ಬಂದರೆ ಅವನ ಸಿರು ಅನುಗತಿಸಿ ಪಾರ್ವತಿಗೆ ಎಳೆದೋಗಿ ಅವಳಿಗೆ ನಾನೇ ಅಧ್ಯಕ್ಷನಾದೆ. ಅಣ್ಣಯ್ಯ ಈ ಸ್ತುತಿಗಳು ನಮ್ಮಿಬ್ಬರ ಪರಾಕ್ರಮ ಸರಿ ಸಮಾನರಾದ ವಿರು ಪರಾಕ್ರಮಗಳಿಗೆಲ್ಲ ನಾನೇ ನಿನ್ನ ಪತಿ ಆಗಿರೋನು ಅಣ್ಣಯ್ಯ ಸುಂದರಿ. ಸುಂದರಿ ಎನ್ನಬೇಡ, ಯಾತಕ್ಕ ಹಲ್ಲ ಮಾಡುವುದಿಲ್ಲ ಬೇರೆ ತಂಗಿ ಎಂದು ಭಾವನೆಯಿಂದ ಪ್ರೀತಿ. ತಂಗಿ ಆದರೂ ನೀನು ನಮ್ಮ ಅಕ್ಕ ತಂಗಿಯರ ಸುಂದರಿ. ಅಣ್ಣಯ್ಯ ಸುಂದರಿ ಆಗ ತಿಳಿದುಕೊಳ್ಳಬಹುದಲ್ಲ. ಆಗ ತಿಳಿದುಕೊಂಡ ಸುಂದರಿ, ನಿನ್ನ ಗಂಡನ ಮೋಸ ಮಾಡುವ ಗೋಪುರವಾಗಿ ನಿನ್ನ ಆಗ ತಿಳ್ಕೊಂಡರು ಅಣ್ಣಯ್ಯ ಸುಂದರಿ. ದುರುಳ ರಕ್ಕಸ ನಿಮ್ಮ ಪೌರುಷ ಒಂಟಿ ಹೆಣ್ಣೆಂದು ಈ ರೀತಿ ಅಬಲೆಯನ್ನು ಕಾಡುವುದು ನಿಮಗೆ ತರವಲ್ಲ. ನನ್ನಂದ್ರೆ ಇಲ್ಲಿ ಕುಳಿತಿರುವ ಸಭಾ ಜನರು ನಿಮ್ಮ ನಡತೆಯನ್ನು ಮೆಚ್ಚಲಾರರು. ಸುಮ್ಮನೆ ನನ್ನ ತಂಟೆಗೆ ಬರದಿರೋ ಭ್ರಷ್ಟ. ನೀವೆಬ್ಬರು ಎಂತ ಪರಮ ಪಾಪಿಷ್ಟ. ಮದಮನೆ ಭಂಡನೆ ನಮ್ಮ ಬದ್ಧವ ಬಿಡುವವರು ನಾವೆಲ್ಲ ಖಂಡಿತವಾಗಿ ನಿಲ್ಲ ಗಂಡನ ಜೀವ ಸಹಿತ ಉಳಿಸವರಲ್ಲ. ಆದ ಕಾರಣ ಇಂಥ ದೃಢ ಮನುಷ್ಯನ ಆದ ಕಾರಣ ನಮ್ಮ ಅಣ್ಣನು ನಿನ್ನ ಮೇಲೆ ಪೂರ ಬದಲಾಗುತ್ತಿರುವುದು. ಇದಕ್ಕ ಪ್ರತಿ ಮಾತದ ಹಾಡಿದ ಎದರ ಉತ್ತಮ ಕಡಿದ ತ್ರಿಭುವನ ವೀರಾದ ವೀರನಾದ ಎಲ್ಲ ಮಾತಿನ ಸಾಗರವಾಗಿ ನಮ್ಮ ಆಗ್ರಹಗಳನ್ನು ಕೈ ಬಿಡುದು ಸುಖ ಪಡೆದಿರುವುದಕ್ಕೆ ಭಂಡನೆ ಬಿಡುವಂದರೆ ಕಂಡ ಕಂಡಂತೆ ಮಾತನಾಡ್ತಾ ಎಲ್ಲದಿಲ್ಲದ ಗೊಂಬೆ ತಿಳ್ಕೊಂಡು ಹದಮನೆ ನಿನ್ನ ಗಂಡನಾದ ಚಂಡನ ನೆನೆಸಿಕೊಂಡು ಗೋಳಾಟ ಬೇಡ. ನೀನು ಸುಖವಾಗಿ ಬೆಳಬೇಕೆಂಬ ಅಪೇಕ್ಷೆ ಇದ್ದರೆ
ಇಲ್ಲವಾದರೆ ಈ ಕೆಡದ ಕರಣ ಇಲ್ಲದ ಕಟಕದಂತೆ ಈ ಕಟಕದಿಂದ ನಿನ್ನ ಮರಗಡಿಸುವೆ. ನಿನ್ನ ಬಿಡಿಸಿಕೊಳ್ಳುವ ಬಲೆಟನಾರು ನಾನೇ ನೋಡಿಕೊಳ್ಳುವ ಕಣ್ಣಿಗೆ ಇಂದರಾಕ್ಷ ಕಮಲಾಕ್ಷಿ. ಪ್ರಶ್ನೆ ಏನೆಂದು ಮಾತನಾಡುತ್ತಿರುವೆ? ಗಂಡೆಗೆ ಬಂದರೆ ನಿಮ್ಮನ್ನು ಸುಮ್ಮನೆ ಬಿಡುವರೆಂದು ತಿಳಿದುಕೊಂಡಿರುವಿರಾ? ನಿನ್ನ ಗಂಡನ ನಮಗೆ ಎದುರಿ ಓಡಿ ಹೋದನಂತ ಸುಂದರಿ. ಓಡಿ ಹೋಗಿಲ್ಲ, ಸ್ವಲ್ಪ ತಾಳು ಬರುವನ. ನಿನ್ನ ಶಿರವನ್ನು ಕತ್ತರಿಸಿ ಬಿಡುವನು. ಅಂತ ಬಲವಂತನಾದರೆ ಆತ ಓಡಿ ಇರೋ ಭಂಡ, ಇರೋ ಮೂರ್ಖ, ಇರೋ ಹದಮನೆ. ಸುಂದರಿ ಹಾಗಾದರೆ ಎಲ್ಲಿಗೆ ಮಾಡಿ ನಾಯಿ ಹೋಗಿ ಹೋಗಿಲ್ಲ. ಯುದ್ಧಕ್ಕೆ ಮಾಡಲು ಆಗಲಾರದೆ ಓಡಿ ಹೋದನ ಸುಂದರಿ. ಇರೋ ಹದಮನೆ, ಹೇಳಿದ್ರೆ ಕೇಳು. ಅದೇನು ಚೆನ್ನಾಗಿ ಸಂದೇಶವನ್ನು ಹೇಳಲು ಚೆನ್ನಾಗಿ ಕೇಳಿರಿ. ಅದೇನು ಚೆನ್ನಾಗಿ ಹೇಳಲ್ಲ ಸುಂದರಿ. ಗಿಡದ ಮೇಲಿನ ಹಣ್ಣನ್ನು ಬಯಸಿದರೆ ಬರಬಲ್ಲದೆ ಹೇಗೆ? ಏನು ಸುಂದರಿ? ಎಲ್ಲೋ ಈ ರೀತಿ ಸ್ವಂತ ಭಾವಿಯನ್ನು ಆಸೆ ಪಟ್ಟಂತೆ ನನ್ನನ್ನು ಆಸೆ ಪಡುವುದು ನಿಮಗೆ ತರವಲ್ಲ. ಸುಮ್ಮನೆ ನನ್ನನ್ನು ಬಯಸುವುದು ನಿಮಗೆ ಹಿತವಲ್ಲ. ನಿಮಗೆ ಕರ ಮುಗಿದು ಬೇಡಿಕೊಳ್ಳುವನು, ನನ್ನ ತಂಟೆಗೆ ಬರದಿರು ಮೂರ್ಖ, ಮಾಡದಿರು ಎನ್ನುವ ತರ್ಕ. ಸುಂದರಿ ನನ್ನ ರೂಪ ಲಾವಣ್ಯಕ್ಕೆ ಕಡಿಮೆ ದುರ್ಗನಾದ ನಮ್ಮ ಹಣ್ಣನ ಬರುತ್ತಿರುವುದೇ ವಯ್ಯಾರಿ. ನಿನ್ನ ರೂಪವನ್ನು ಕಂಡು ತಂದಿರುವ ಹಣ್ಣಗಟ್ಟಿ ಎಂದೆಂದಿಗೆ ಸರಿವಲ್ಲ ಎಂದು ಬಹುಳ ಹಬ್ಬವಾದಂತ ಈ ಹಾರಿನ ಕಾರಣದಂತ ಭಯವಾಗಿ ಹೊಡೆದನು. ಹಬ್ಬದಲ್ಲಿ ನಿನ್ನ ನೇತ್ರಗಳನ್ನು ಕಂಡು ಕಮಲವು ಕಳೆದೋಯಿತು. ನನ್ನ ಬಡ ನಡುವಿನ ನಡಿಗೆಯನ್ನು ಕಂಡು ಅಂಶವು ನಾಶವು ಬಂದಿತು. ನನ್ನ ಗಡಿಯನ್ನು ಕಂಡು ಉತ್ತು ಸರ್ಪವು ಭಂಡನೆ ದಿಟ್ಟ ನಮ್ಮ ಹಣ್ಣನ ಎಲ್ಲ ಬಾರ ಬರುತ್ತಿತ್ತು. ನಮ್ಮ ಪಟ್ಟಣದ ಸಹಿತ ಸರ್ವ ಮತ್ತ ಬಿಟ್ಟು ಆದ ಕಾರಣ ಇಂಥ ದುರ ಮನುಷ್ಯನಿಂದ ನಮ್ಮ ಅಣ್ಣಯ್ಯನ ಪ್ರೀತಿಯಿಂದ ನೋಡು, ಕರುಣೆಯಿಂದ ಮಾತನಾಡು. ಹೀನಿಲ್ಲ ರೂಪಕ್ಕೆ ಸರಿಯಾಗಿರುವುದಿಲ್ಲ. ಹೀನಿಲ್ಲ ಕೈ ಬಳೆಯ ಬಣ್ಣದ ಪ್ರಕಾಶ, ಸೂರ್ಯ ಚಂದ್ರನ ಪ್ರಕಾಶ ಕತ್ತಲು ಅದ್ಕವರೆಗೂ ಇರುವುದು. ಕೇಳಿಯ ಲಕ್ಷ್ಮಿ ಎಂಬ ನಾರಿ ಬೇಗನೆ ಬಳಸಬಾರೆ. ನಮ್ಮ ಪಟ್ಟಣಕ್ಕೆ ಹಿತದಿಂದ ಪಾಠ ಕರೆದರೆ ಒಳ್ಳೆನಿದೆಯಾ? ನಮ್ಮ ಮಾತು ಮೀರಿದೆಯಾ? ನೀರೇನು ಭಂಡ? ಹದಮನೆ ಈ ಅರಗಳಿಂದ ನಿನ್ನ ಬೆಳೆದು ಬರುವ ಪ್ರಾಣ ನಮ್ಮಲ್ಲಿಲ್ಲವೇ? ಆದರೆ ಅದರಿಂದ ಸುಖ ಸಿಗಲಾರದೆಂದು ಪ್ರೀತಿಯಿಂದ ಮನವೊತ್ತಿ ಕರೆದುಕೋಬೇಕೆಂದು ಎಲ್ಲ ಬರಹೋಗುವುದು. ಮೂರ್ಖ, ಇದಕ್ಕೆ ಮರು ಮಾತನಾಡಿದರೆ ಈ ಕ್ಷಣವನ್ನೆಲ್ಲ ಮನವೊಲಿಯುವ ತನಕ ತಾರಕರು ಕೊಳ್ಳೆ ಹಾಕಿವೆ. ಇದೇ ಸುಂದರೇ ಹದಮನೆ. ಆದರೆ ತಾವರ ಪುಷ್ಪದಂತೆ ಇರುವ ನಿನ್ನ ಮೃಹಾದ ದೇಹಕ್ಕೆ ಕಷ್ಟ ಕೊಡದೆ ಎಲ್ಲ ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಅಭಿಲಾಷಿ ಕೇಳಿಕೊಂಡಿದೆ ಲಕ್ಷ್ಮಿ ಎಂಬ ಸುಂದರಿ. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ನಾವೇ ಏನೆಂದು ಹೋಗುತ್ತಿರುವೆ? ಇದರ ಉತ್ತರವನ್ನು ಕೊಡಬೇಕು. ಎನ್ನ ಪತಿಯ ಅಪರಾಧವನ್ನು ಮಾಡಿರುವುದಾದರೂ ಏನು? ನಿನ್ನ ಪದೇ ಮಾಡುವುದಾದ್ರೆ ಈ ತಗದೊಳಗೆ ಓಡಿ
ಸುಂದರಿ ಯಾವಾಗ ಮಾಡಿರುವ ನಮ್ಮ ಸಿರಿ ಸಂಪತ್ತು ಎತ್ಕೊಂಡು ಸುಂದರಿ ಸಿರಿ ಸಂಪತ್ತು ಹೌದು ಸುಂದರಿ ತಗೊಂಡು ಹೋಗಿಲ್ಲ. ಎಲೆ ಸುಂದರಿ ನಮಗೆ ಬೇಕಾಗುವ ವಸ್ತುವು ನಿಮ್ಮಲ್ಲಿ ಇರುವಲ್ಲ ಸುಂದರಿ ಏನೋ ಮೂರ್ಖರೇ, ಎಲೆ ಸುಂದರಿ ಏನೋ ಭಂಡರೇ, ನನ್ನ ಶ್ರೇಷ್ಠ ಪತಿಯೇ ವಿಷ್ಣುವೆಯು ನಿನ್ನ ಶ್ರೇಷ್ಠಪತಿ ಆದ್ರೆ ಈ ಅರ್ಥವನ್ನು ಕೊಡಿಸುವವನು ನಮ್ಮ ಅಣ್ಣನ ತಂಡವನ್ನು ಪ್ರೀತಿಸಿದರೆ ಆತನನ್ನು 6 ಗಳಿಗೆ ಕ್ಷಣ ಮಾತ್ರ ಬಿಟ್ಟಿರಲು ನನ್ನಿಂದ ಸಾಧ್ಯವಿಲ್ಲ. ಅದು ಯಾಕೆ ಸಾಧ್ಯ ಸುಂದರಿ ಏನೋ ಹದಮನೆ, ಏನೋ ಮೂರ್ಖನೇ, ನನ್ನ ತಂಟೆಗೆ ಬರಬೇಡ. ನನ್ನ ಕೈ ಕಾಲನ್ನು ಕತ್ತರಿಸಿ ಬಿಡುವನು. ಅರಿದುಕೊಂಡಿಲ್ಲ, ಸ್ವಲ್ಪ ಬರುವನು ತಾಳು, ಎದುರಾಡಬೇಡ. ಬರುವನು, ನಿನ್ನ ಅಲ್ಲು ಉದುರಿಸಿ ಬಿಡುವನು. ಬಿಡುಬಿಡಿ, ಬಂದಾಗ ನೋಡುವೇನು. ಸುಮ್ಮನೆ ನನ್ನ ತಂದೆಗೆ ಬರದಿರು ಭ್ರಷ್ಟ. ನೀನೆಂತ ಪರಮ ಪಾಪಿಷ್ಟ. ಅವು ಕೇಳಿದನೆಲ್ಲ ಸುಂದರ ಇಷ್ಟೇ ಇವಳಿಗೆ ಶ್ರೇಷ್ಠಾದ ಪತಿಯಂತೆ ನಾವೇನೋ ಕೈಲಾಗದವನಂತೆ ಭಂಡನೆ, ಮೂರ್ಖಳೇ ಎಲ್ಲ ಮುಂದೆ ತಿಳಿದು ಹೇಳಬೇಡ. ಆದ ಕಾರಣ ನಮ್ಮ ನಗರಕ್ಕೆ ರೂಪವಾಗಿ ಇಲ್ಲವಾದರೆ ನಿನ್ನಗೆ ಬಂದು ನಮ್ಮ ನಗರಕ್ಕೆ ರೂಪವಾಗಿ ಇಲ್ಲವಾದರೆ ನಿನಗೆ ಬಂದು ಒದಗುವುದಾಗುತ್ತದೆ. ಏನೋ ಮೂರ್ಖನೇ, ತ್ರಿಲೋಕವನ್ನು ತಳಕಳಗ ಮಾಡುವ ದಿಟ್ಟಾದ ದಿಟ್ಟ ಶಕ್ತಿ ಸೂದನ ಮಹಾರಾಜರಿಗೆ ನಿನ್ನ ಕಂಡ ಯಾವ ಲೆಕ್ಕಗಳಿದೆ ಅವನ ಎಲ್ಲೊಡನೆ ಸಮರಕ್ಕೆ ಬಂದರೆ ಈ ಎಲ್ಲ ಕಟ್ಟಗಳಿಂದ ಅಲ್ಲಿಗೆಚ್ಚಿ ಬಿಡಿದೆ. ಮಾತಿಗೆ ರೀತಿ ತಪ್ಪಿದ ಬೇಸರಾಗುವ ನುಡಿಗಳನ್ನು ವಿಸ್ತರಿಸಬೇಡ. ಎಲೇ ಪುಂಗಮಣ್ಣ ಏನೋ ಭ್ರಷ್ಟನೇ, ಬೆಳಗನ ಚಾವನ ಪಾಲ ಸೂರ್ಯನಂತೆ ಕಂಗಲಿಸುವ ಸುಂದರೇ ಸೂರ್ಯಕಿರಣಂತೆ ಮನೋಹರವಾದ ಮನವೆತ್ತಿಸುವ ಪಣಿವೇಳೆ ನಿನ್ನಂತ ರೂಪವತಿಯನ್ನು ಪ್ರೀತಿಸುವುದಕ್ಕೆ ಆ ನಿನ್ನನ್ನು ಗಂಟನ್ನು ಸರಿದೋಡಿಯಲ್ಲ ಇದೇ ಸುಂದರೇ. ಭಂಡ, ಆದ್ದರಿಂದ ಮರೆತು ಬಿಡ ಆ ಏಳು ವಿಷ್ಣುವನ ಸೊಲ್ಲೆ. ನಾನೇ ನಿನ್ನ ಗಂಡದ ತಕ್ಕಣ ಸೂರ್ಯನಂದು ತಿಳಿ ನಾನೇ ಬಿಡು ನಮ್ಮ ಪಟ್ಟಣದ ನಾನೇ. ಏನೋ ಮೂರ್ಖರೇ, ಏನೋ ಭ್ರಷ್ಟರೇ, ನನ್ನ ತಂಟೆಗೆ ಬಂದರೆ ನಿನ್ನ ವಂಶ ಹಾಳಾಗಿ ಹೋಗುವುದು. ನಿನ್ನ ನಾಲಿಗೆಯೊಳಗೆ ಮುಳ್ಳು ಮುರಿಯುವುದು. ನಿನ್ನ ಗಂಡ ನಾಲಿಗೆಯನ್ನು ಮುಳ್ಳು ಮುರಿಯಲು ಸುಂದರ. ನನ್ನ ಬಾಯಿಯೊಳಗೆ ಹುಳ ಬೀಳುವುದು. ನಿನ್ನ ಗಂಡ ನಾನು ಬಂದ ಕೃಷ್ಣನ ಬಾಯದ ಮೂಲ 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 ಮಾಡ ಸುಂದರ. ನಿನ್ನ ಕೈ ಕಾಲುಗಳು ಹಂಗೆ ಉದುರಿ ಹೋಗಲು. ನಿನ್ನ ಗಂಡನ ಕೈ ಕಾಲುಗಳು ನಿನ್ನ ದಿನವನ್ನು ಕತ್ತರಿಸಿ ಹೋಗಲಿ. ನಿನ್ನ ಗಂಡ ಚಿನ್ನವನ್ನು ಎಲ್ಲ ಹದಮರೆ, ಶಾಪವನ್ನು ಕೊಡಿ. ನಿಮ್ಮ ವಂಶವು ಹಾಳಾಗಿ ಹೋಗುವುದಲ್ಲ. ಶಾಪ ಹೇಳಿ ಕೊಡು. ವಂಶಕ್ಕೆ ಬೆಂಕಿ ಬೀಳುವುದು. ಬಾಯಿಗಳಿಗೆ
ನಮ್ಮ ವಂಶ ಆಳಗಲೆಂದು ಬುಗುಳಿಯ ಸಹಜವಾಗಿ ಹೇಳುವೆನು. ನಿನ್ನಂತ ಪ್ರಕಟುಡಿಗೆ ಎಲ್ಲಕ್ಕೆ ತಟ್ಟುವ ಚಟುವಟಿಕೆಗಳನ್ನು ಹಿಡಿದು ಹೇಳಿದರೆ ನಮ್ಮ ರಾಜ್ಯದ ಕುಲಕ್ಕೆ ಕೀರ್ತಿ ಬರುವುದಲ್ಲದೆ ಇದೇ ದುರ್ಮಾರ್ಗನೇ ದುರ್ಮಾರ್ಗನೆ. ಸೊಲ್ಲಿಗೆ ವಿಷ್ಣು ಬಲವಂತನಂತ ಬುಗುಳಿಯ ಸಹಜವಾಗಿ ಹೇಳುವೆನು. ಎನ್ನ ಮುಂದೆ ಬಂಡನಾದ ನಿನ್ನ ಗಂಡನು, ಎನ್ನ ಮುಂದೆ ಬಂಡನಾದ ನಿನ್ನ ಗಂಡನು ನಿನ್ನ ಬಿಡಿಸಿ ಎಣ್ಣೆಗೆ ಓಡುವುದನ್ನೇ ಇದೇ ಸುಂದರೇ ಹದವನೆ ಆ ಓ ಅನಂತನಾದ ಈ ಕೈಯಾಳ ನುಡಿಗೆ ಕೇಳ್ತೀಯಾ? ಅದೇನಾಗ್ತದೆ? ಅವಳ ಮಾತು ಮರ್ಯಾದನ್ನು ಕೊಡದೆ ನಮ್ಮ ನಗರಕ್ಕೆ ಸೂಟಿಯಿಂದ ರಥವನ್ನು ಎಳೆದು ಹೋಗಲು ನಡೀನ ಅರ್ಜ ಈ ಮಾತು ಸಾಕ ಉದ್ಯೋಗಿಸುತ್ತಾರೆ ಆ ವಿಷ್ಣುರ ಬರೀನೆಲ್ಲ ಗಂಡನು ನಮ್ಮ ಹಣ್ಣನೇ ಸರಿ. ಈ ಮಾತನ್ನು ಮೀರಿದ ಹಾಲರನೆಲ್ಲ ಹೋರಾಟದ ಮಾಡಲಿಲ್ಲ. ಈ ಶ್ರೀ ಸಮರನ್ನು ಸೇರಿ ನಿನ್ನ ಸೀರಿಯಮ್ಮ ಸರದರೆ ಓದುವುದು ನಿನ್ನ ಮಾಲಹರಿ. ಈಗ ಈ ಸಮದನರು ಸೇರಿ ನಿನ್ನ ಸೀರಿಯಮ್ಮ ಸರದರೆ ಹೋಗುವುದು ನನ್ನ ಮಾಲಹರಿ. ಎಲೆ ನಾಟ್ಯಮಿ ಏನೇ ನಮ್ಮ ಕೈಯಿಂದ ನನ್ನ ಸರಿಯಂಬಿಸುವರು ಯಾರೇ ಸಿಂಗಾರಿ ಮೂರು ಲೋಕದಲ್ಲಿ ನೀನು. ಎಲೆ ನಾಟ್ಯಮಿ ಏನೇ ಇಂದ್ರನ ಹಾಲನ್ನು ಬಯಸಿದಂತ ನಮ್ಮ ಹಾಕಿದ ನನ್ನ ಬಯಸಿದವನೇ ನಾರಿ. ನೀನು ನಮ್ಮ ಅಣ್ಣನ ಕೂಡ ಬರೆದ ಒಂದಾಗಿ ಬರತರ ಉತ್ತಮವಾದ ಪುತ್ರನ ಸಂತಾನ ಬೆತ್ತಕೊಂಡ ಆ ಮತ್ತೆ ಹೇಳ ಇಟ್ಟವರ ಬರೆದು ನಮ್ಮ ಬಂಧು ಬಾಂಧವರವರ ಬರೆದು ಸುಖವ ಪಡುವಂತ ವ್ಯಾಪಾರ ನಡೆಸಬೇಕು ನಮ್ಮ ಅಣ್ಣನಿಗೆ ಹಾಗೆ ಅಹೋ ಅಣ್ಣಯ್ಯ, ನಾನೆಷ್ಟು ಬೇಡಿಕೊಂಡರೂ ನಿಮ್ಮ ಹಠವನ್ನು ಬಿಡುತ್ತಿಲ್ಲವಲ್ಲ. ಅದೇನು ಸ್ಮಾರವಾಗ್ಯದ? ಸೈರೇ ಸಲಾರೆ ಈ ಮನದ ತಾಪ ಸತತವು ಸಂತಾಪ. ಬಿರುಗಾಳಿಯ ದೇವ, ಬಿರುಗಾಳಿಯ ದೇವ. ಪರಾಕ್ರಮವನ್ನು ಬಿಟ್ಟು ಎನ್ನನ್ನು ನಿಮ್ಮ ಭಾವನೆಯಿಂದ ತಂಗಿ ಎಂದು ತಿಳಿದುಕೊಂಡು ಎನ್ನ ಸರಿಯನ್ನು ಬಿಟ್ಟು ಬಿಡುವ ಹಣ ಬರುವುದು ನಿಮ್ಮಿಬ್ಬರಿಗೆ ಪುಣ್ಯ. ಅಣ್ಣಯ್ಯ, ನಿನ್ನ ಗೋಳಾಟವನ್ನು ನೋಡಲಾರದೆ ಎಲ್ಲಿಗೆ ನಿನ್ನ ಮೇಲೆ ಕರುಣ ಹುಟ್ಟಿತು, ಎನ್ನ ಮನಸ್ಸು ಕರೀತು. ಆದ ಕಾರಣ ನಿನ್ನ ಸರಿಯನ್ನು ಬಿಟ್ಟು ಬಿಡೆ, ನೀನು ಹೋಗ್ಬೋದು. ಆಹೋ ಆಹೋ ಅನಂತನಾದ ಪ್ರಸುದನ, ಹತ್ರದ
ನೀರನ್ನು ಹಂಚ್ಕೊಳ್ಳೋಣ ನಡಿ ಅಂತ ಈ ಮಾತು ಸಹಜ. ಅಣ್ಣಯ್ಯ